ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಎಲ್ಲೋ ಫ್ಲವರ್ಸ್ನ ಬಿಡೋ ಕ್ಯಾಸಿಯಾ ಫಿಸ್ತುಲಾ ಅನ್ನೋ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರ ಬೊಟಾನಿಕಲ್ ನೇಮ್ ಬಂದು ಕ್ಯಾಸಿಯಾ ಫಿಸ್ತುಲಾ ಅಂತ. ಇದನ್ನು ಗೋಲ್ಡನ್ ಶವರ್ ಟ್ರೀ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಇದನ್ನು ಕಕ್ಕೆ ಮರ ಅಂತ ಅಂತಾರೆ. ಆಯುರ್ವೇದದಲ್ಲಿ ಇದನ್ನು ರಾಜವೃಕ್ಷ, ಅರ್ಗಾವದ ಚತುರಾಂಗುಲ ಅಂತ ಕೂಡ ಕರೀತಾರೆ. ಇದು ಹೋಮ ಹವನಕ್ಕೆ ಇದರ ಒಣಗಿದ ಬ್ರ್ಯಾಂಚಸ್ನ ಅಗ್ನಿಗೆ ಹಾಕೋಕ್ಕೆ ಉಪಯೋಗಿಸ್ತಾರೆ. ಥೈಲ್ಯಾಂಡ್ಗೆ ಇದು ನ್ಯಾಷನಲ್ ಫ್ಲವರ್ ಆದರೆ ಕೇರಳಕ್ಕೆ ಇದು ಸ್ಟೇಟ್ ಫ್ಲವರು. ಈಗ ಇದರ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಅನೇಕ ಥರದ ಸ್ಕಿನ್ ಡಿಸೀಸಸ್ಗಳಿಗೆ ಅಂದರೆ ಚರ್ಮದ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ನಿಮಗೆ ಯಾವುದೇ ಥರದ ಚರ್ಮದ ಕಡಿತ, ತುರಿಕೆ ಇದ್ದರೆ, ಇಚ್ಚಿಂಗ್ ಇದ್ದರೆ, ರಿಂಗ್ ವರ್ಮ್ ಆಗಿದ್ದರೆ, ಎಕ್ಸೆಮಾ ಆಗಿದ್ದರೆ ಅದಕ್ಕೆ ನೀವು ಈ ಮರದ ತೊಗಟೆ ಮತ್ತು ಫ್ಲವರ್ಸ್ನ ಬಾರ್ಕ್ನ ಪೇಸ್ಟ್ ಮಾಡಿ ಹಚ್ತಾ ಬಂದರೆ ತುರಿಕೆ ಮಾಯ ಆಗುತ್ತೆ. ಪಿಂಪಲ್ ಆಗಿದ್ದರೆ ಅಂದರೆ ಮೊಡವೆ ಆಗಿದ್ದರೆ ಅದಕ್ಕೂ ಕೂಡ ಈ ಪೇಸ್ಟ್ನ ಹಾಕಿದ್ರೆ ಆದಷ್ಟು ಬೇಗ ಅದು ಒಣಗೋಗುತ್ತೆ. ಇನ್ನು ರುಮ್ಯಾಟೆಡ್ ಆರ್ಥ್ರೈಟಿಸ್ ಆಗಿದ್ದರೆ ನೀವೇನು ಮಾಡಬೇಕು ಅಂದರೆ ಈ ಮರದ ತೊಗಟೆ ಮತ್ತು ಎಲೆಗಳನ್ನ ಪೇಸ್ಟ್ ಮಾಡಿ ಹಾಕಿದ್ರೆ ನೋವು ಆದಷ್ಟು ಬೇಗ ಕಡಿಮೆ ಆಗೋಗುತ್ತೆ. ಮತ್ತು ಇನ್ನು ಸ್ಕಿನ್ ರಿಂಕಲ್ಸ್ನ ಕಡಿಮೆ ಮಾಡೋ ಆ್ಯಂಟಿ ರಿಂಕಲ್ಸ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ನಲ್ಲಿ ಇದನ್ನು ಹೇರಳವಾಗಿ ಉಪಯೋಗಿಸ್ತಾರೆ. ಬಿಕಾಸ್ ಕೊಲಾಜನ್ ಆ್ಯಂಡ್ ಹೈಲಾರಿಕ್ ಆ್ಯಸಿಡ್ ಉತ್ಪಾದನೆ ಆಗೋಕ್ಕೆ ಈ ಪ್ಲ್ಯಾಂಟ್ನ ತೊಗಟೆ ಮತ್ತು ಅಂದರೆ ಬಾರ್ಕ್ ಮತ್ತು ಲೀವ್ಸ್ನ ಎಲೆಗಳನ್ನ ಉಪಯೋಗಿಸ್ತಾರೆ. ಸೊ ಈ ಮರದ ತೊಗಟೆ, ಬಾರ್ಕ್, ಲೀವ್ಸ್ನ ಪೇಸ್ಟ್ ಮಾಡಿ ನೀವು ಫೇಸ್ಗೆ ಹಾಕಿದ್ರೆ ಇದು ನ್ಯಾಚುರಲ್ ಆ್ಯಂಟಿ ರಿಂಕಲ್ ಕ್ರೀಮ್ ಥರ ಕೆಲಸ ಮಾಡುತ್ತೆ. ಸೊ ಯಾವ ಆರ್ಟಿಫಿಷಿಯಲ್ ಕ್ರೀಮ್ನ ಅವಶ್ಯಕತೆ ಬರೋಲ್ಲ. ಇನ್ನು ಸ್ಕಿನ್ ವೈಟನಿಂಗ್ ಕ್ರೀಮ್ನಲ್ಲಿ ಅಂದರೆ ಫೇಸು, ಮುಖ ಬೆಳ್ಳಗಾಗೋದಕ್ಕೆ ಮಾಡೋ ಕ್ರೀಮ್ಗಳಲ್ಲಿ ಕೂಡ ಈ ಗಿಡದ ಎಲ್ಲೋ ಫ್ಲವರ್ಸ್ನ ಹೇರಳವಾಗಿ ಉಪಯೋಗಿಸ್ತಾರೆ. ಸೊ ಎಲ್ಲೋ ಫ್ಲವರ್ಸ್ನ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ತಾ ಬನ್ನಿ, ಫೇಸು ಖಂಡಿತ ವೈಟ್ ಆಗುತ್ತೆ. ಇನ್ನು ಹಿಂದಿನ ಕಾಲದಲ್ಲಿ ಟ್ರೆಡಿಷನಲ್ಲಿ ಅಂದರೆ ಯೂಸ್ ಮಾಡ್ತಾಯಿದ್ರು ಅಂದರೆ ಬ್ರೋಕನ್ ಬೋನ್ಸ್ಗೆ ಅಂದರೆ ಮುರಿದಿರೋ ಮೂಳೆಗಳು ಆದಷ್ಟು ಬೇಗ ಜಾಯಿಂಟ್ ಆಗೋದಕ್ಕೆ ಈ ಮರದ ತೊಗಟೆಯನ್ನು ಅಂದರೆ ಬಾರ್ಕ್ನ ಪೇಸ್ಟ್ ಮಾಡಿ ಹಚ್ತಾ ಬಂದರೆ ಮೂಳೆಗಳ ಜಾಯಿಂಟು ಆದಷ್ಟು ಬೇಗ ಕೂಡ್ಕೊಳ್ಳುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾಗಿದ್ದರೆ ಕೂಡ ಈ ಮರದ ತೊಗಟೆನ ನೀವು ಪೇಸ್ಟ್ ಮಾಡಿ ಹಚ್ಚಿದ್ರೆ ಆ ಗಾಯ ಒಣಗ್ತಾ ಬರುತ್ತೆ. ಸೊ ಆದಷ್ಟು ಬೇಗ ವಾಸಿಯಾಗುತ್ತೆ. ಯಾಕೆ ಅಂದರೆ ಈ ಮರದ ಬಾರ್ಕ್ ಒಂದೇ ಅಲ್ಲ, ಬಾರ್ಕಲ್ಲಿ, ಲೀವ್ಸಲ್ಲಿ ಆ್ಯಂಡ್ ಫ್ಲವರ್ಸ್ನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನು ಒಂದು ಉತ್ತಮವಾದ ಒಂದು ವೌಂಡ್ ಹೀಲರ್ ಅಂದರೆ ಗಾಯನ ಗುಣಪಡಿಸೋ ಶಕ್ತಿ ಇರೋ ಒಂದು ಒಳ್ಳೆ ಔಷಧ ಅಂತ ಹೇಳ್ಬೋದು. ಇಷ್ಟೆಲ್ಲ ಹೇಳಿದ ಮೇಲೆ ಈ ಗಿಡ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಈ ಪ್ಲ್ಯಾಂಟ್ನ ನೀವು ಪಾರ್ಕ್ಗಳಲ್ಲಿ, ಗಾರ್ಡನ್ಗಳಲ್ಲಿ ಮತ್ತು ಎಲಾಂಗ್ ರೋಡ್ ಸೈಡ್ಸು ಅಂದರೆ ಈ ರಿಂಗ್ ರೋಡ್ ಸೈಡ್ಗಳಲ್ಲಿ ನೀವು ಬೇಕಾದಷ್ಟು ಈ ಪ್ಲ್ಯಾಂಟ್ನ ನೋಡ್ಬೋದು. ಮೈಸೂರಿನಲ್ಲಿ ನೀವು HD ಕೋಟೆಗೆ ಹೋಗೋ ರಿಂಗ್ ರೋಡ್ನಲ್ಲಿ ಹೇರಳವಾಗಿ ನೋಡ್ಬೋದು. ನೀವು ಆನ್ಲೈನಲ್ಲಿ ಕೂಡ ನಿಮಗೆ ಈ ಪ್ಲ್ಯಾಂಟ್ ಸಿಕ್ಕುತ್ತೆ. ಆನ್ಲೈನಲ್ಲಿ ನೀವು ಕ್ಯಾಸಿಯಾ ಫಿಸ್ತುಲಾ ಅಂತ ಹೇಳಿ ಟೈಪ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಖಂಡಿತ ಸಿಕ್ಕುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಇದರ ಬಗ್ಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.